ಮೋಹಿತ್ ಹಾಗೂ ಅನನ್ಯ ಅವರುಗಳು ಜಿ ಕನ್ನಡ ವಾಹಿನಿಯ ಪ್ರತಿಷ್ಠಿತ ಕಾರ್ಯಕ್ರಮವಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಡಿಕೆಡಿ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಇವರ ಪ್ರತಿಭೆಯನ್ನು ಉತ್ತೇಜಿಸಲು ಮತ್ತು ಯುವ ಪ್ರತಿಭೆಗಳಿಗೆ ಬೆಂಬಲ ನೀಡಲು ಸಾರ್ವಜನಿಕರು ಮತದಾನದ ಮೂಲಕ ಸಹಕರಿಸಬಹುದು ಎಂದು ಮನವಿ ಮಾಡಲಾಗಿದೆ. ಉಚಿತವಾಗಿ ಮತ ಚಲಾಯಿಸಲು ಕೆಳಗಿನ ಲಿಂಕ್ ಮುಖಾಂತರ ಮೋಹಿತ್ ಮತ್ತು ಅನನ್ಯ ಅವರಿಗೆ ಪ್ರತಿಯೊಬ್ಬರೂ ಮತ ನೀಡುವಂತೆ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಅವರು ವಿನಂತಿಸಿದ್ದಾರೆ. ಯುವ ಪ್ರತಿಭೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತೆ ಅವರು ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅನನ್ಯ ಮತ್ತೆ ಮೋಹಿತ್ ನಮ್ಮ ಹೆಮ್ಮೆಯ ಕನ್ನಡದ ಪ್ರತಿಭೆಗಳು, ಉದಯೋನ್ಮುಖ ಪ್ರತಿಭೆಗಳು. ಇವತ್ತು ಒಂದು ಕಲೆಯಲ್ಲಿ ರಾರಾಜಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಶೋಭೆ ತರುವಂಥದ್ದು. ಯಾಕಂದ್ರೆ ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳು ಈ ರೀತಿಯ ಒಂದು ಪ್ರತಿಭೆ ಹೊರಹೊಮ್ತಾ ಇದೆ ಅಂತ ಅಂದಾಗ ನಮ್ಮೆಲ್ಲರಿಗೂ ಒಂದು ಸಂತೋಷ. ಅನನ್ಯ ಮತ್ತೆ ಮೋಹಿತ್ ಇಬ್ರು ಸಹ ಬರೀ ನೃತ್ಯದ ಜೊತೆಗೆ ನಟನೆಯಲ್ಲೂ ಸಹ ಎಂಚ್ಕೊಂಡಿರ್ತಕ್ಕಂಥ ಒಂದು ಸಂತಸ ಪಡುವಂತ ಒಂದು ಹೆಮ್ಮೆಯ ಒಂದು ಯುವ ಜೋಡಿ. ಈ ಒಂದು ತಂಡ ಡಿಕೆಡಿಯಲ್ಲಿ ಯಶಸ್ವಿಯಾಗ್ಲಿ, ಒಂದು ನಮ್ಮ ಇಡೀ ನಾಡು ನೋಡುವಂತ ಒಂದು ಅದ್ಭುತವಾದಂತ ಪ್ರತಿಭೆಗಳಾಗ್ಲಿ ಬೆಳಿಲಿ ಅಂತ ಹೇಳಿ ಜಯ ಕರ್ನಾಟಕ ಸಂಘಟನೆಯ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಇಬ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಇವರ ಭವಿಷ್ಯ ಉಜ್ವಲ ಆಗ್ಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ. ರೀಚ್ ಆಗಿದ್ದೀವಿ ನಾವು. ಏಪ್ರಿಲ್ 5ನೇ ತಾರೀಕು ಫಿನಾಲೆ ಶೂಟ್ ಇದೆ. ನಾವ್ ಇವಾಗ ರಿಹರ್ಸಲ್ ಮಾಡ್ತಾ ಇದೀವಿ. ಏಪ್ರಿಲ್ 4ನೇ ತಾರೀಕು ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ. ಈ ZEE5 ಆಪ್ ಡೌನ್ಲೋಡ್ ಮಾಡಿ ಅದ್ರಲ್ಲಿ ರಿಜಿಸ್ಟರ್ ಆಗಿ, ZEE5 ಕನ್ನಡ ಆಪ್ ಅಂತ ಇದೆಯಲ್ಲ ಅದು, ಇದನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋ ಐಕನ್ ಮೇಲೆ ಒತ್ತಿದ್ರೆ ಅಲ್ಲಿ ವೋಟ್ ಮಾಡಿ ಅನ್ನೋ ಆಪ್ಷನ್ ಇದೆ. ಅಲ್ಲಿ ನನ್ನ ಮೋಹಿತ್ ಪಿಕ್ಚರ್ ಕೂಡ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಹಿಂಗ್ ಸಬ್ಮಿಟ್ ಮಾಡಿದ್ರೆ ಅದು ವೋಟ್ ಆಗುತ್ತೆ ಅಂತ. ನೀವು ಅನನ್ಯ ಮತ್ತೆ ಮೋಹಿತ್ ಅವರು ನಮ್ಮ ಹುಡುಗರು. ಇವ್ರಿಗೆ ನಾವೆಲ್ಲರೂ ವೋಟ್ ಮಾಡಿ ಬೆಂಬಲಿಸಬೇಕಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಒಂದು ಉದಯೋನ್ಮುಖ ಪ್ರತಿಭೆಗಳಿಗೆ ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ವೋಟ್ ಮಾಡಿ. ZEE5 ಆಪ್ ಅಲ್ಲಿ 4ನೇ ತಾರೀಕುವರೆಗೂ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸುವುದರ ಮುಖಾಂತರ ಈ ಒಂದು ಪ್ರತಿಭೆಗಳನ್ನ ಬೆಳೆಸೋಣ. ನಮಸ್ಕಾರ. ಸಬ್ಮಿಟ್